ಹಾಯ್ ಎಲ್ಲರಿಗೂ ನಮಸ್ಕಾರ. ಜ್ಯೋತಿಸ್ ಕಿಚನ್ಗೆ ಸ್ವಾಗತ. ನಾನಿವತ್ತು ಮನೆಯಲ್ಲೇ ತುಂಬ ಕಡಿಮೆ ಸಮಯದಲ್ಲಿ ಕೆಂಪು ಚಟ್ನಿ ಯಾವ ರೀತಿ ಮಾಡ್ಕೊಳ್ಳೋದು, ತೆಂಗಿನಕಾಯಿ ಯೂಸ್ ಮಾಡಿ ಅಂತ ನಾನಿಲ್ಲಿ ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ನೀವು ಸುಮಾರು ಹೋಟೆಲ್ಗಳಿಗೆ ಹೋದಾಗ ಇಡ್ಲಿ ಜೊತೆ ಕೆಂಪು ಚಟ್ನಿನೇ ಆಲ್ಮೋಸ್ಟ್ ಕೊಡೋದು. ಸೊ ನಾನು ಕೂಡ ಇವತ್ತು ರವೆ ಇಡ್ಲಿ ಜೊತೆ ಕೆಂಪು ಚಟ್ನಿ ಟ್ರೈ ಮಾಡಿದ್ದೀನಿ. ಇದು ತುಂಬ ಚೆನ್ನಾಗಿ ಬಂದಿತ್ತು, ತುಂಬ ಖಾರವಾಗಿ ಕೂಡ ಇತ್ತು. ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು 4ರಿಂದ 5 ಸ್ಪೂನಷ್ಟು ಹುರಿಗಡ್ಲೆ ತೊಗೊಂಡಿದ್ದೀನಿ, 2 ಸ್ಪೂನಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ. ನಾನಿಲ್ಲಿ ಗುಂಟೂರು ಮೆಣಸಿನ್ಕಾಯಿ ಒಂದು 8 ತೊಗೊಂಡಿದ್ದೀನಿ. ನೀವು ಬೇಕಾದರೆ ಬಾಡಿಗೆ ಮೆಣಸಿನ್ಕಾಯಿ ಕೂಡ ತೊಗೊಬೋದು ಕಲ್ಲರಿಗೆ. ಸೊ ಕೊತ್ತಂಬರಿ ಸೊಪ್ಪು, ಹಾಗೆ ಕರಿಬೇವಿನ ಸೊಪ್ಪು ಮತ್ತು 4ರಿಂದ 5 ಎಸಳು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ನಾನಿಲ್ಲಿ ಹಸಿ ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೀನಿ, ಒಂದು 3 ಸ್ಪೂನು ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲಿ ಕಲ್ಲುಪ್ಪು ತೊಗೊಂಡಿದ್ದೀನಿ. ಸೊ ಒಂದು ಚಿಕ್ಕ ಸೈಜಷ್ಟು ಹುಣಸೆ ಹಣ್ಣು, ಒಗ್ಗರಣೆಗೆ ಸಾಸಿವೆ ಹಾಗೆ ಕಡಲೆಬೇಳೆ. ನಾನು ಮೊದಲಿಗೆ ಒಂದು ಪ್ಯಾನ್ ಬಿಸಿ ಇಟ್ಟು ಅದಕ್ಕೆ ಕಡಲೆ ಬೀಜನ ಹಾಕಿ ರೋಸ್ಟ್ ಮಾಡ್ತಿದ್ದೀನಿ. ಕಡಲೆ ಬೀಜ ರೋಸ್ಟ್ ಮಾಡಾದಮೇಲೆ ಇಲ್ಲಿ ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಸೊ ಅದಕ್ಕೆ ಕರಿಬೇವಿನ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ನಿಮಗೆ ಇದರಲ್ಲಿ ಕಾರ್ಬೋಹೈಡ್ರೇಟ್ ಬಂದು 6.41 ಗ್ರಾಮ್ ಅಷ್ಟು ಸಿಗುತ್ತೆ, ಫೈಬರ್ ಬಂದು 4.76 ಗ್ರಾಮ್ ಸಿಗುತ್ತೆ. ನಾನೀಗ ರೋಸ್ಟ್ ಮಾಡ್ಕೊಂಡಾದಮೇಲೆ ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಸೊ ಅದೇ ಪ್ಯಾನ್ಗೆ ಒಗ್ಗರಣೆ ತೊಗೊತಿದ್ದೀನಿ ಚಟ್ನಿಗೆ. ಸೊ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಗೆ ಕಡಲೆಬೇಳೆ, ಕರಿಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಸೊ ಈಗ ನಾವು ರೋಸ್ಟ್ ಮಾಡಿರೋದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸೊ ಇದಕ್ಕೆ ನಾನು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಹುಣಸೆಹಣ್ಣು ತೊಗೊಂಡಿದ್ದೀನಿ. ನೀವು ನೆನೆಸಿ ಕೂಡ ಹಾಕ್ಬೋದು, ಇಲ್ಲಾಂದರೆ ಡೈರೆಕ್ಟ್ ಕೂಡ ಹಾಕ್ಬೋದು. ತೆಂಗಿನಕಾಯಿ ಹಾಗೆ ಹುರಿಗಡ್ಲೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಇದಕ್ಕೆ ನಾನು ಕಲ್ಲುಪ್ಪು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ನೀರು, ಕ್ವಾಂಟಿಟಿ ಆಫ್ ವಾಟರ್ ಹಾಕ್ಕೊಂಡು ನೀವು ಇದನ್ನು ಫೈನ್ ಪೇಸ್ಟ್ ಮಾಡಿಕೊಂಡ್ರೆ ಆಗುತ್ತೆ. ಸೊ ನಾನಿಲ್ಲಿ ರುಬ್ಬಿಟ್ಕೊಂಡಿದ್ದೀನಿ. ನಿಮಗೆ ಇದರಲ್ಲಿ ಸೋಡಿಯಂ ಬಂದು 11.13 ಮಿಲಿಗ್ರಾಮ್ ಸಿಕ್ಕಿದ್ರೆ ಪೊಟ್ಯಾಷಿಯಮು 156 ಗ್ರಾಮ್ ಸಿಗುತ್ತೆ. ಆ್ಯಕ್ಚುಲಿ ನಿಮಗೆ ಇದರಲ್ಲಿ 36 ಕ್ಯಾಲೋರೀಸ್ ಇರುತ್ತೆ. 36 ಕ್ಯಾಲೋರೀಸಲ್ಲಿ ಕಾರ್ಬೋಹೈಡ್ರೇಟ್ ಬಂದು 4 ಕ್ಯಾಲೋರೀಸ್ ಆದರೆ ಪ್ರೋಟೀನ್ ಬಂದು 2 ಕ್ಯಾಲೋರೀಸ್, ರಿಮೈನಿಂಗ್ ಕ್ಯಾಲೋರೀಸ್ ಎಲ್ಲ ಫ್ಯಾಟ್ ಆಗಿರುತ್ತೆ. ಟೋಟಲ್ ಓವರಾಲ್ 30% ಫ್ಯಾಟ್ ಆಗಿರುತ್ತೆ ನಿಮಗೆ ರೆಡ್ ಚಟ್ನಿಲಿ. ಕೊಕೊನಟ್ ಇನ್ಕ್ಲೂಡ್ ಆಗಿರೋದ್ರಿಂದ ನಿಮಗಿಲ್ಲಿ ಕ್ಯಾಲರೀಸ್ ಕೂಡ ಕೌಂಟ್ ಆಗುತ್ತೆ. ಸೊ ನೀವು ಇದನ್ನು ಇಡ್ಲಿ ಜೊತೆ, ದೋಸೆ ಜೊತೆ ಎಲ್ಲದ್ರ ಜೊತೆ ಕೂಡ ಸರ್ವ್ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಜಾಸ್ತಿ ಖಾರ ಅನಿಸಿದ್ರೆ ಒಂದು ಸ್ವಲ್ಪ ಬೆಲ್ಲ ಕೂಡ ಆ್ಯಡ್ ಮಾಡ್ಕೊಬೋದು. ಸೊ ಇದಾಗಿರುತ್ತೆ ಇವತ್ತಿನ ನನ್ನ ವಿಡಿಯೋ. ಸೊ ಬಾಯ್.